ಕೆಟ್ಟೋಗಿರೋಳಿಗೆ ಪರಿಹಾರ ಪೂಜೆ ಬೇರೆ ಕೇಡು. ಈ ಕೆಡಿಸ್ತಾನೋ ಅದೆಲ್ಲ ಹಾಳಾಗೋದ್ನೋ. ಇದೆಲ್ಲ ಕಾವೇರಿ ಪ್ಲಾನ ಇರುತ್ತೆ. ಇವಳು ಎಲ್ರೂ ಒಪ್ಸಿ ದೇವಸ್ಥಾನ ಕರ್ಕೊಂಡು ಹೋಗಿರ್ತಾಳೆ. ನಾನು ಇಷ್ಟೆಲ್ಲ ಹೆದರಿಸಿದ್ರು ನನ್ನನ್ನೇ ಅವಾಯ್ಡ್ ಮಾಡಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬೇಡ ಇವಳಿಗೆ. ಎಲ್ರೂ ಏನೋ ಹಾಳಾಗೋದ್ರು, ಆದ್ರೆ ಡಬ್ಬ ನನ್ನ ಮಗ ಅದು ಎಲ್ಲಿ ಹೋದ? ಅಟ್ಲೀಸ್ಟ್ ಫೋನ್ ಮಾಡಿ ವಿಷಯನಾದ್ರೂ ತಿಳಿಸ್ಬೇಕಲ್ವಾ? ಮಾಡ್ತೀನಿರು. ಪಿಕ್ ಮಾಡೋ ಆದಿ. ಈ ನನ್ನ ಮಗ ಫೋನ್ ಬೇರೆ ಪಿಕ್ ಮಾಡ್ತಿಲ್ಲ. ಅದೇನ್ ಮಾಡಿ ಸಾಯ್ತಿದ್ದಾನೋ ಏನೋ. ಪಿಕ್ ಮಾಡೋ ಆದಿ. ಈ ಎದುಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ? ನನ್ನನ್ನೇ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀರಾ? ಅದ್ ಹೇಗ್ ನನ್ನನ್ನು ಅವಾಯ್ಡ್ ಮಾಡ್ತೀರೋ ನಾನು ನೋಡ್ತೀನಿ. ಇವನು ಸುಮ್ಮನಿದ್ರೆ ಸಾದು, ಸಿಡಿದ್ರೆ ಯದು. ಏಯ್ ಕಾವೇರಿ, ಇದೇ ಕಣೆ ನಿನ್ಗೆ. ನೋಡಿಮ್ಮ, ನವಗ್ರಹ ಪೂಜೆ ಮುಕ್ತಾಯ ಆಗಿದೆ. ಇನ್ನು 5 ಜನ ಮುತ್ತೈದರಿಗೆ ಮಡಿಲು ತುಂಬಿ ನಿಮ್ಮ ಕೈಲಾದಷ್ಟು ಭಕ್ತಾದಿಗಳಿಗೆ ಅನ್ನದಾನ ಸೇವೆ ಮಾಡಿ. ಸರಿ ಅರ್ಚಕ್ರೆ. ಈ ನನ್ನ ಮಗ ಎದು ಪೂಜೆ ಮುಗಿದ್ರು ಬರ್ದಿಲ್ವಲ್ಲಪ್ಪ. ಬೆಳಗ್ಗೆ ಬಿಯರ್ ಬಾಟ್ಲ್ ಇಟ್ಕೊಂಡು ಅದೆಲ್ಲ ಕುಡಿತಾ ಕೂತಿದ್ದಾನೋ ಕುಡಕ್ ನನ್ನ ಮಗ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಅರ್ಚಕರ ಹೇಳಿದ್ ಕೇಳಿಸ್ತಾ? ಹಾ ಶಾಸ್ತ್ರಿಗಳೇ, ವಸ್ತ್ರಗಳೆಲ್ಲ ಸಿದ್ಧವಾಗಿದೆ. ಆದರೆ ಅನ್ನದಾನ ನೇರ ಮಾಡೋಕ್ಕಾಗಲಿಲ್ಲ. ಅದು ಭಟ್ರು ಕೈ ಕೊಟ್ಬಿಟ್ರು. ರಥೋತ್ಸವ ಸಂದರ್ಭದಲ್ಲಿ ಪ್ರಸಾದ ಸೇವೆ ಮಾಡಿಸ್ತೀವಿ. ಇವಾಗ ಅದ್ರ ಬದಲು ಅನ್ನದಾನಕ್ಕೆ ತಂದಿರೋ ದವಸ ಧಾನ್ಯ, ವಸ್ತ್ರ ಅದೆಲ್ಲ ದಾನ ಮಾಡ್ಬೋದಲ್ಲ? ಖಂಡಿತ ಮಾಡಬಹುದು, ಇದರಲ್ಲಿ ಯಾವ ದೋಷವೂ ಇಲ್ಲ. ಸರಿ ಶಾಸ್ತ್ರಿಗಳೇ, ಆದಷ್ಟು ಬೇಗ ಮಾಡ್ತೀವಿ. ಕಾವೇರಿ, ಮುತ್ತೈದೆಯರು ಬಂದಿದ್ದಾರೆ. ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿಸ್ಬೇಕು ಬಾಮ್ಮ.
ನೋಡು ಕಾವೇರಿ, ನೀನ್ ಇದನ್ನೆಲ್ಲ ಮನೆಯವ್ರಿಗೋಸ್ಕರ ಮಾಡ್ತಿದ್ರೆ ಮುಕ್ತಲ್ ಒಂಚೂರಾದ್ರೂ ನಗು ಇರ್ಲಿ. ಇಲ್ಲ ಅಂದ್ರೆ ಆಂಟಿಗೂ ಪೂರ್ಣಿಗೂ ಡೌಟ್ ಬರುತ್ತೆ. ಕಾವೇರಿ, ಹೋಗಮ್ಮ, ನಿನ್ ಕೈಯಾರೆ ಒಂದಿಷ್ಟು ಜನಕ್ಕೆ ದವಸ ಧಾನ್ಯ ದಾನ ಮಾಡು. ಇದು ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿರೋ ದಾನ. ನೀವೆಲ್ಲ ಈ ದಾನ ಸ್ವೀಕರಿಸಿ ಅವಳ ಜೀವನ ಚೆನ್ನಾಗಿರ್ಲಿ ಅಂತ ಮನ್ಸಾರೆ ಹರಿಸಿ. ಆಯ್ತು ತಾಯಿ, ನಿನ್ ಮಗ್ಳನ್ ನೋಡಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೋಡ್ದಂಗೆ ಆಗ್ತೈತೆ. ಇವಳು ಬಾಳು ಬಂಗಾರವಾಗ್ಲಿ. ನಾನು ಕೊಡ್ತಿದ್ದೊಂದು ಮನುಷ್ಯ ಅಲ್ವಾ, ಅದೇನು ಇವಳು ಅಮೃತ ಹಸ್ತದಲ್ಲೇ ದಾನ ನಡಿಬೇಕಾ? ಈ ನನ್ನ ಮಗ ಎದು ಎಲ್ಲಿ ಇನ್ನ ಬರಲೇ ಇಲ್ವಲ್ಲ? ಪೂರ್ಣಿ, ನನ್ನ ಫೋನ್ ಕೊಡು. ಮೊದ್ಲು ಪೂಜೆ ಎಲ್ಲ ಮುಗಿಲಿ, ಆಮೇಲೆ ನಾನೇ ಕೊಡ್ತೀನಿ, ಆಯ್ತಾ? ಮೊದಲು ಇವಳಿಗೆ ಸರಿಯಾಗಿ ಪೂಜೆ ಮಾಡಬೇಕು.